ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಭಯೋತ್ಪಾದನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಕ್ಕಾಗಿ ಇವತ್ತು ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ನಡೆದಂಥ ಘಟನೆ ಇವತ್ತು ಇಡೀ ಜಗತ್ತಿನ ಜನರಿಗೆ ಅವರ ಕಣ್ಣು ತೆಗೆಯುವಂಥ ಒಂದು ಕೆಲಸ ಮಾಡಿದೆ. ಹೀಗಾಗಿ ಭಯೋತ್ಪಾದನೆ ವಿರುದ್ಧವಾಗಿ ಏನು ಮೋದಿ ಸರ್ಕಾರ ಏನು ದೊಡ್ಡ ಪ್ರಮಾಣದ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಭಯೋತ್ಪಾದನೆ ಜಗತ್ತಿನಲ್ಲಿ ಎಲ್ಲಿ ಇರಬಾರ್ದಂತ ಅದಕ್ಕೆಲ್ಲ ರೀತಿಯ ಸಹಕಾರ ಎಲ್ಲರೂ ಕೊಡಬೇಕು. ಈ ಸಂದರ್ಭದಲ್ಲಿ ಇವತ್ತು ಆ ಭಯೋತ್ಪಾದನೆ ಘಟನೆ ಆದಮೇಲೆ ಕಲಬುರಗಿಯಲ್ಲಿ ಏನು 9 ಜನ ಇದ್ದಾರೆ ಅಂತ ಹೇಳ್ತಾರೆ. ಆ 9 ಜನ ಲಾಂಗ್ ಟರ್ಮ್ ವೀಸಾ ಮೇಲೆ ಇದ್ದಾರೆ. ಆ ಲಾಂಗ್ ಟರ್ಮ್ ವೀಸಾ ಅವ್ರದ್ದು ವಿಡ್ರಾ ಮಾಡಬೇಕು ಅಂತಂದು ನಾನು ಕೇಳ್ತಾ ಇದ್ದೀನಿ. ಮೋದಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಅವ್ರ ಸಂಪರ್ಕ ಇದೇ ರೀತಿಯಾಗಿ ಪಾಕಿಸ್ತಾನ ಜೊತೆಗೆ ಮುಂದುವರಿದಿರುತ್ತೆ. ಅದರಿಂದ ಏನೂ ಆಗ್ಬೋದು. ಅದಕ್ಕೆ ದಯವಿಟ್ಟು ಆ ಥರ ವ್ಯಕ್ತಿಗಳು ಯಾರೇ ಪಾಕಿಸ್ತಾನಿ ನ್ಯಾಷನಲ್ಸ್ ಇದ್ದಾರ ಲಾಂಗ್ ಟರ್ಮ್ನಲ್ಲಿ ವೀಸಾ ಇದ್ರೂ ಕೂಡ ಅವ್ರಿಗೆ ವಾಪಸ್ ಕಳಿಸ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಇವತ್ತು ಸುಭಾಷ್ ಶೆಟ್ಟಿ ಅಂತ ಒಬ್ಬ ಕಾರ್ಯಕರ್ತನ ಹತ್ಯೆ ಆಗುತ್ತಂತಂದರೆ ಈ ರಾಜ್ಯದಲ್ಲಿ ಅದೇನಂತಾರಲ್ಲ ಟೆರರಿಸಮ್ ಇಲ್ಲಿ ಕೂಡ ಬರೋದೇನು ದೂರ ಇಲ್ಲ. ಈ ರೀತಿಯ ವರ್ತನೆ ತುಷ್ಟೀಕರಣದ ಒಂದು ವಾತಾವರಣ ಪರಮೇಶ್ವರ್ ಆಗಲಿ ಸಿದ್ದರಾಮಯ್ಯ ಅವರು ಮಾಡಬಾರ್ದು. ಅದಕ್ಕೆ ದಯವಿಟ್ಟು ನಾವು ಆ ರೀತಿ ಯಾವುದೂ ಇಲ್ಲ, ಎಲ್ಲರೂ ಒಂದೇ ಅಂತಂದು ತೋರಿಸಿ ನೀವು ಸೆಕ್ಯೂರಿಟಿ ಎಲ್ಲರಿಗೆ ಕೊಡಬೇಕು. ಮತ್ತು ಆ ಥರದ ವ್ಯಕ್ತಿಗಳಿಗೆ ಯಾರೇ ಇರಲಿ ಅವ್ರಿಗೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. 9 ಜನ ಸಿಟಿದಲ್ಲಿ ಇದೆಯೋ ಅಥವಾ ಗುಲ್ಬರ್ಗ ಡಿಸ್ಟ್ರಿಕ್ಟ್? ನಾನು ಅದು ತಿಳ್ಕೊತೀನಿ. ಅಲ್ಲಿ ಕನ್ಫರ್ಮ್ DC ಅವ್ರ ಜೊತೆಗೆ ಮಾತಾಡಿ ತಿಳ್ಕೊಂಡು ನಾನು ಹೇಳ್ತೀನಿ.